ಅನ್ಬು ಉದಯಂ ರಾಜಕೀಯ ಎಚ್ಚರಿಕೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ನಾಗರಿಕನಿಗೆ ತನ್ನ ದೇಶದ ಬಗ್ಗೆ ರಾಜಕೀಯ ಜ್ಞಾನವು ಅವನನ್ನು, ಅವನ ಕುಟುಂಬವನ್ನು ಮತ್ತು ಅವನ ದೇಶವನ್ನು ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಏಕೈಕವಾಗಿದೆ. ಅನ್ಬು ಉದಯಂ ರಾಜಕೀಯ ಪವಿತ್ರ ಗ್ರಂಥವಾಗಿದೆ. ವಿಭಾಗ ಮುನ್ನುಡಿ. ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸಿ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ಅನ್ಬು ಉದಯಂ ಪಕ್ಷವು ತನ್ನ ಪಕ್ಷವನ್ನು ನೋಂದಾಯಿಸಲು ಮಾರ್ಚ್ 13, 2013 ರಂದು ಭಾರತೀಯ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿತು ಮತ್ತು ನಂತರ ಸೆಪ್ಟೆಂಬರ್ 18, 2013 ರಂದು ನವದೆಹಲಿಯ ಭಾರತೀಯ ಚುನಾವಣಾ ಆಯೋಗದ ನಿರ್ವಾಸನ್ ಸದನ ಕಚೇರಿಯಲ್ಲಿ ಅನ್ಬು ಉದಯಂ ಪಕ್ಷವು ತನ್ನ ನೋಂದಣಿ ದಿನಕ್ಕೆ ಸರಿಯಾಗಿ ಹಾಜರಾಯಿತು ಮತ್ತು ಅಂದಿನಿಂದ ಅಕ್ಟೋಬರ್ 19, 2013 ಹೊತ್ತಿಗೆ ತಮಿಳುನಾಡಿನಲ್ಲಿ ಅನ್ಬು ಉದಯಂ ಪಕ್ಷವು ನೋಂದಾಯಿತ ರಾಜಕೀಯ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅನ್ಬು ಉದಯಂ ಪಕ್ಷವು 2009 ಕಂಬಂ ವಿಧಾನಸಭಾ ಉಪಚುನಾವಣೆ ಮತ್ತು 2011 ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ತ್ಯಾಗರಾಯನನಗರ ಮತ್ತು ಮೈಲಾಪುರ ವಿಧಾನಸಭಾ ಕ್ಷೇತ್ರಗಳಿಂದ ಆ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿತು. ಡಿಸೆಂಬರ್ 17, 2008 ರಂದು ಇದು ಚೆನ್ನೈ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು. ಜುಲೈ 2009 ರಲ್ಲಿ ಕಂಬಂ ವಿಧಾನಸಭಾ ಉಪಚುನಾವಣೆಯ ಸಮಯದಲ್ಲಿ 2011 ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಮೊದಲು ಮತ್ತು 2014 ಸಂಸತ್ ಚುನಾವಣೆಯ ಮೊದಲು ಅನ್ಬು ಉದಯಂ ಚೆನ್ನೈ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು. ಅದರ ನಂತರ 2015 ಆರ್.ಕೆ. ನಗರ ವಿಧಾನಸಭಾ ಉಪಚುನಾವಣೆಯಲ್ಲಿ, ನಂತರ 2016 ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನ್ಬು ಉದಯಂ ಆರ್.ಕೆ. ನಗರ ವಿಧಾನಸಭಾ ಕ್ಷೇತ್ರ ಮತ್ತು ತಿರುವರೂರು ವಿಧಾನಸಭಾ ಕ್ಷೇತ್ರದಿಂದ ಅನ್ಬು ಉದಯಂ ಪಕ್ಷದ ಪರವಾಗಿ ಸ್ಪರ್ಧಿಸಿದರು. ಇದು ಚುನಾವಣಾ ಕ್ಷೇತ್ರ ಕಾರ್ಯವನ್ನು ಸಹ ನಡೆಸಿತು. ಇದು ರಾಜಕೀಯ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಆಗಸ್ಟ್ 12, 2025 ರಂದು ಭಾರತದ ಚುನಾವಣಾ ಆಯೋಗದಿಂದ ಅನ್ಬು ಉದಯಂ ಪಕ್ಷಕ್ಕೆ ಶೋಕಾಸ್ ನೋಟಿಸ್ ಕಳುಹಿಸಲಾಯಿತು. ಆ ನಿಟ್ಟಿನಲ್ಲಿ ಅನ್ಬು ಉದಯಂ ಪಕ್ಷವು ಆಗಸ್ಟ್ 15, 2026 ರಂದು ನೀಡಿದ ಪತ್ರವನ್ನು ಈಗ 21ನೇ ಶತಮಾನದ ಭಾರತೀಯ ಪ್ರಜೆಯ ರಾಜಕೀಯ ಆತ್ಮಚರಿತ್ರೆಯ ಹೆಸರಿನಲ್ಲಿ ಭಾರತ ಗಣರಾಜ್ಯದ ಕೊನೆಯ ಪ್ರಜಾಪ್ರಭುತ್ವವಾದಿಗಳಲ್ಲಿ ಒಬ್ಬರು, ಅನ್ಬು ಉದಯಂ ಇಂಡಿಯಾ ಅಧಿಕೃತ ಭಾಷಣದ ಮೂಲಕ ರಾಜಕೀಯ ಭಾಷಣವಾಗಿ ಪ್ರಕಟಿಸಲಾಗುತ್ತಿದೆ. ಅನ್ಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ